ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಈ ವಿಡಿಯೋ ಬಂದು ಹಬ್ಬದ ದಿನದ್ದು, ಶಿವರಾತ್ರಿ ಹಬ್ಬದು. ತುಂಬ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಹಾಗೆ ತುಂಬ ದಿನ ಆಯಿತು ಹಬ್ಬ ಆಗಿ, ಆದರೂ ಪರವಾಗಿಲ್ಲ ಅಂತೇಳಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಹಬ್ಬ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಹಬ್ಬದ ದಿನವೇ ಹೋಟ್ಲಲ್ಲಿ ಊಟ ತರಿಸ್ಕೊಂಡು ತಿನ್ನೋ ಹಾಗಾಯಿತು. ಹಾಗೆ ನನ್ನ ಮಗಳದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು. ಫಸ್ಟ್ ಟೈಮು ಹಬ್ಬದ ದಿನ ಶಿವಪ್ಪನ ದೇವಸ್ಥಾನದಲ್ಲಿ. ಸಖತ್ ಖುಷಿ ಆಯಿತು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಬೆಳಗ್ಗೆನೇ ಒಂದು 7 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡೆ. ಮಾಮೂಲಿ ಪೂಜೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ನೈಟು ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಗ್ಯಾಸ್ ಪೈಪ್ ಕಟ್ಟಾಗ್ಬಿಟ್ಟಿತ್ತು. ಏನಾದರೂ ಸ್ವಲ್ಪ ಯಾಮಾರಿದ್ರು ಅಷ್ಟೇ. ಹೆಣ್ಮಕ್ಳು ಎಷ್ಟೇ ಇದರಲ್ಲಿದ್ರೂ, ಟೆನ್ಷನಲ್ಲಿದ್ದರೂ ಹುಷಾರಾಗಿರಬೇಕು ಅನ್ನೋದು ಇದೇನೆ. ಸಖತ್ತು ಬೇಜಾರಾಯಿತು, ಅಷ್ಟೇ ಭಯನೂ ಇತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಹುಷಾರಾಗಿರಬೇಕು. ಈಗ ಟಿಫನ್ನು ನಮ್ಮ ಮನೆಯವರು ಹೋಟ್ಲಿಂದ ತರ್ತೀನಿ ಅಂತ ಹೇಳಿದ್ರು. ನೀರು ಮಾತ್ರ ಕೆಟಲೆಲ್ಲ ಇತ್ತು, ಕಾಯಿಸ್ಕೊಂಡು ಕುಡಿದ್ವಿ ಬೆಳಗ್ಗೆನೆ. ಕಾಫಿನೂ ಇಲ್ಲ, ಏನಿಲ್ಲ. ಈಗ ನಮ್ಮ ಮನೆಯವರು ಟಿಫನ್ ಹೋಟ್ಲಿಂದ ತರ್ತೀನಿ ಅಂತೇಳಿ ಹೋಟ್ಲೆಲ್ಲ ತಂದರು. ಅದು ಸರ್ವ್ ಮಾಡಿಸೋದಕ್ಕೆ ಒಂದು 11:30-12 ಗಂಟೆ ಮೇಲೆ ಆಗುತ್ತೆ. ಇವತ್ತು ಸಂಡೇ ಬೇರೆ, ಮತ್ತು ಅಂಗಡಿ ಬೇರೆ ಓಪನ್ ಇರೋಲ್ಲ ಹಬ್ಬ ಇರೋದ್ರಿಂದ. ಒಂದು 12 ಗಂಟೆ ಮೇಲೆ ಓಪನ್ ಆಗುತ್ತೆ ಅಂತೇಳಿ ಅವಾಗ ಸರ್ವ್ ಮಾಡಿಸ್ಕೊಬಿಡ್ತೀನಿ. ಈಗ ಟಿಫನ್ ಇಲ್ಲೇ ಹೋಟ್ಲಲ್ಲೇ ತರ್ತೀನಿ ಅಂತೇಳಿ ಟಿಫನ್ ತಂದು ಕೊಟ್ಟರು. ಈಗ ಟಿಫನ್ ತಿನ್ನಬೇಕು, ಬನ್ನಿ. ಮಾಡೋಕ್ಕಾಗಲಿಲ್ಲ, ಅದು ಪರವಾಗಿಲ್ಲ. ಸ್ಟವ್ ಒಂದು ಅದು ಬೇಗ ಯಾರನ್ನ ಅಂಗಡಿ ಓಪನ್ ಮಾಡಿ. ಅಂಗಡಿ ಓಪನ್ ಇಲ್ವಾ? ಓಪನ್ ಮಾಡೋಲ್ವ ಇವತ್ತು? ಒಂದು 11 ಗಂಟೆ ಮೇಲೂ ಮಾಡ್ತಾರೆ ಅನ್ಸುತ್ತೆ. ಇವತ್ತು ಹಬ್ಬ ಬೇರೆ ಅಲ್ವಾ, ಅದಕ್ಕೋಸ್ಕರ ಕಟ್ಟು ಬೇರೆ ಆಗ್ಬಿಟ್ಟೈತೆ. ಅದು ನೋಡಿ, ಈಗ ನಿಮಗೆ ಕಟ್ಟಾಗೋಯ್ತು. ಇಷ್ಟೋ ಹಿಂಗೆ ಎತ್ಬಿಟ್ಟು ಏನು ರೈಸು? ಈಗ ಎತ್ಬತ್ತಾವಳೆ ಅವಳು. ಟೈಮ್ 9:10. ಹೋಟ್ಲಲ್ಲಿ ಹಬ್ಬದ ದಿನ ಹೋಟ್ಲು ಊಟ. ಏನು ತಕ್ಕ ಮಾಡಿಲ್ಲ? ಮಮ್ಮಿಗೆ ಇವತ್ತು ರೆಸ್ಟು. ಓ, ಗ್ಯಾಸ್ ಕರೆಕ್ಟ್. ಗ್ಯಾಸ್ ಪೈಪ್ ಕಟ್ಟಾಗೈತಲ್ಲ, ತಿಂಗ್ಳಿಗೆ ಒಂದೊಂದು ದಿವಸ ಗ್ಯಾಸ್ ಪೈಪ್ ಕಟ್ಟಾಗಬೇಕು. ಈಗ ಮುನಿಯಪ್ಪ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋದು. ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಂಗಿಲ್ಲ, ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ಬರಬೇಕು. ಸಂಜೆ ಹೋಗಬೇಕು. ಸಂಜೆ ಮಗಳು ಡ್ಯಾನ್ಸ್ ಕ್ಲಾಸ್ ಐತೆ, ಅಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಐತೆ. ಆವಾಗ ನೋಡೋಣ, ಶಿವನ ದೇವಸ್ಥಾನದಲ್ಲೇ ಇರೋದು. ಅವಾಗ ಹೋಗಿ ಹಂಗೆ ಕೈ ಮುಕ್ಕೊಂಡು ಡ್ಯಾನ್ಸ್ ನೋಡ್ಕೊಂಡು ಬರೋಣ. ಸಪೋಟ ಒಂದೂ ಇಲ್ಲ, ಹುಣ್ಣಾಗಿರೋ ಎಲ್ಲ ಬೇಸ್ ಅಷ್ಟೇ. ಈಗ ನೆನಪಾಯಿತು, ತೋಟದಿಂದ ಬರಬೇಕಾದ್ರೆ ರಂಗೋಲಿ ನೋಡಿ. ನಾನು ನಿಮಗೆ ರಂಗೋಲಿ ವಿಡಿಯೋನ ತೋರಿಸೇ ಇಲ್ಲ ಅಂತೇಳಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ದೊಡ್ಡ ಗೇಟ್ ಹತ್ರ ಈ ಥರ ಹಾಕ್ಕೊಂಡಿದ್ದೆ. ಸಿಂಪಲಾಗಿ ನನಗೆ ಈ ಥರ ಹಾಕೋದಕ್ಕೆ ಇಷ್ಟ. ಗ್ರ್ಯಾಂಡಾಗಿ ಕಲರೆಲ್ಲ ಹಾಕಿ ಹಾಕೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಅದಕ್ಕೋಸ್ಕರ ನನಗನ್ನು ಸಕ್ಕತ್ತು ಇಷ್ಟ ಆಯಿತು ರಂಗೋಲಿ ಬಿಟ್ಟಿರೋದು. ಹಾಗೆ ದೊಡ್ಡ ಗೇಟ್ ಹತ್ರ ಈ ಥರ ಹಾಕ್ಕೊಂಡು, ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದು ಚಿಕ್ಕ ಗೇಟ್ ಹತ್ರ ಬಿಟ್ಕೊಂಡಿದ್ದೆ. ಯಾರಿಗಾನ ರಂಗೋಲಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನನಗೆ ಯಾವ ಥರ ರಂಗೋಲಿ ಬರುತ್ತೋ ಅದನ್ನ ಶೇರ್ ಮಾಡ್ತೀನಿ. ಹಾಗೆ ಈಗ ನಮ್ಮ ಮನೆಯವರು ಒಂದು 12:30 ಏನೋ ಆಗಿತ್ತು. ಈಗ ಸ್ಟವ್ ಎಲ್ಲ ಸರ್ವ್ ಮಾಡಿಸ್ಕೊಂಬಂದು ಸೆಟ್ ಮಾಡ್ತಿದ್ದಾರೆ. ಹಾಗೆ ನನಗೆ ನೈಟ್ ಎಲ್ಲ ಫುಲ್ ನಿದ್ದೆನೇ ಬಂದಿಲ್ಲ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು. ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಕಾಫಿಗಿಟ್ಟು ಕಾಫಿ ಕುಡಿದು ಅಡುಗೆನೂ ಮಾಡಿ ಈಗ ಸ್ವಲ್ಪ ಕುತ್ಕೊಂಡಂಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ನೈಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತಲ್ಲ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅದು ಗೆಜ್ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋದಕ್ಕೆ ಏನೋ ಒಂಥರ ಖುಷಿ. ಹಾಗೆ ಸಕ್ಕತ್ತು ಪ್ರೌಡ್ ಫೀಲ್ ಆಯಿತು ಅವಳು ಡ್ಯಾನ್ಸ್ ಮಾಡೋದು ನೋಡಿ. ಈಗ ನಮ್ಮ ಮನೆಯವರು ನನಗೆ ಅಂತ ಗಿಫ್ಟ್
ತಂದಿದ್ದಾರೆ. ಏನು ಅಂದರೆ ಚಾಕ್ಲೇಟು. ಹಿಂದಿನ ದಿನ ವ್ಯಾಲೆಂಟೈನ್ಸ್ ಡೇ ಇತ್ತು. ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಗಿಫ್ಟು ಸರ್ಪ್ರೈಸು ಅದೆಲ್ಲ ಇಷ್ಟ ಆಗಲ್ಲ. ಆದ್ರೂ ನೈಟ್ ತರಬೇಕು ಅಂದ್ಕೊಂಡಿದ್ರಂತೆ ಹಿಂದಿನ ದಿನ. ಆದರೆ ಅವರು ಬೇರೆ ಟೆನ್ಷನಲ್ಲಿದ್ದರು, ಅದಕ್ಕೋಸ್ಕರ ತರೋಕ್ಕಾಗಿಲ್ಲ ಅಂತೇಳಿ ಇವತ್ತು ಹಬ್ಬದ ದಿನ ಮಕ್ಕಳು ಮನೇಲಿದ್ರಲ್ಲ ಅವರು ತಿಂತಾರೆ ಅಂತೇಳಿ ತೊಗೊಂಡು ಬಂದರು. ಸಖತ್ ಖುಷಿ ಆಯಿತು. ನೆನ್ನೆ ಇದ್ದಿದ್ದಕ್ಕೆ ಇವತ್ತು ತಂದರೆ ಮಕ್ಕಳಿಗೆ ಎಷ್ಟೇ ತಿಂಡಿ ಆಗಲಿ ಎಷ್ಟೇ ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟರು ನಮಗೆ ತಂದಾಗ ಅವ್ರಿಗೇನೋ ತರಲಿಲ್ಲ ಅಂದಾಗ ಈ ಥರ ಡೈಲಾಗ್ ಹೊಡಿತಾರೆ. ಹಾಗೆ ಅದನ್ನು ಶೇರ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಈಗ ನಾನಿಲ್ಲಿ ಗಸಗಸೆ ಪಾಯಸ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗಸಗಸೆ ಹಾಗೆ ರುಬ್ಬೋದಕ್ಕೆ ಅಂತೇಳಿ ಬಾದಾಮಿ ಗೋಡಂಬಿ ಒಂದು 4 ಏಲಕ್ಕಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ದ್ರಾಕ್ಷಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ತಪ್ಪಲೆಗೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕರ್ಗೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಕಸರೆಲ್ಲ ಇರುತ್ತೆಲ್ಲ ಸೋಸ್ಕೊಳ್ಳೋಣ ಅಂತೇಳಿ. ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಕೆಂಪಾಳ ಹುರ್ಕೊಂಡು ಈಗ ಇಲ್ಲಿ ಒಂದು 3 ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಇವೆರಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಅಂತೇಳಿ ಸೈಡಿಗೆ ಎತ್ತಿಟ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿತ್ತು, ಅದಕ್ಕೋಸ್ಕರ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಈಗ ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ನಾನು ಹಂಗೆ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಹಾಗೆ ಬಾದಾಮಿ ಗೋಡಂಬಿ ಒಂದು 4 ಏಲಕ್ಕಿ ಹಾಗೆ ಅಕ್ಕಿ ಮತ್ತು ಗಸಗಸೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ರೆ ಆಯಿತು. ಹಾಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿದು ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ಗಸಗಸೆ ಪಾಯಸ ಮಾಡ್ತಿದ್ದೀನಿ. ಜಾಸ್ತಿ ದಿನ ಆಯಿತು ಗಸಗಸೆ ಪಾಯಸ ಮಾಡಿ. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು 2-3 ಸೆಕೆಂಡು ತುಪ್ಪದಲ್ಲಿ ಹುರ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿಯಾಗಿದ್ದರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ, ಸ್ವಲ್ಪನೇ ಮಾಡಿದ್ದಿದ್ದು ನಾನು. ಹಾಗೆ ಈಗ ಬೆಲ್ಲನ ಕರಗಿ ಸಿಕ್ಕಿದ್ನಲ್ಲ ನೀರು ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಸ್ವೀಟ್ ಅಷ್ಟನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಆಯಿತು. ಪಾಯಸ ರೆಡಿ. ಗಸಗಸೆ ಪಾಯಸ ಮಾಡ್ತಿದ್ದೀನಿ. ತಲೆ ನೋವ್ತೈತಿ ಇವತ್ತು, ಹಬ್ಬ ಅನಿಸ್ತಾ ಇಲ್ಲ ನನಗೆ. ಹಾಗೆ ಪಾಯಸ ಎಲ್ಲ ಆಗಿ ಒಂದು ಸೈಡ್ ಎತ್ತಿಟ್ಕೊಂಡೆ. ಈಗ ಇಲ್ಲಿ ಬೋಂಡಕ್ಕೂ ರೆಡಿ ಮಾಡಿ ಬೋಂಡನ್ನು ಹಾಕ್ತಾಯಿದ್ದೀನಿ. ಮಕ್ಕಳು ಮನೇಲಿದ್ರಲ್ಲ ಇಷ್ಟಪಟ್ಟು ತಿಂತಾರೆ ಪಾಯಸ ಜೊತೆಗೆ ಅಂತೇಳಿ ಬೋಂಡ ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು ಪಾಯಸ ಮತ್ತು ಬೋಂಡ ಕಾಂಬಿನೇಷನು. ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಮಗಳದು ಡ್ಯಾನ್ಸು ಸಂಜೆಗೆ ಇದ್ದಿದ್ದು ಒಂದು 6-7 ಗಂಟೆಗೆ. ಈಗ ಅವಳು 4 ಗಂಟೆಗೆ ಹೋಗ್ಬೇಕಾಯಿತು. ಅದಕ್ಕೋಸ್ಕರ ಅವಳು ಡ್ರೆಸ್ಸೆಲ್ಲ ಹಾಕ್ಕೊಂಡಿದ್ಲು. ನಾನಿಲ್ಲಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಬನ್ ಹಾಕ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ನನಗೆ ಹೆಂಗೆ ಬರುತ್ತೋ ಚೆನ್ನಾಗೇ ಬಂದಿತ್ತು. ಬನ್ ಹಾಕ್ತಾಯಿದ್ದೀನಿ. ಈಗ ಹೇರ್ ಸ್ಟೈಲೆಲ್ಲ ಮುಗ್ದು ಈಗ ಹೂ ಮುಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನನಗೆ ಮೊದಲಿಂದನೂ ಆಸೆ ಇತ್ತು, ಚಿಕ್ಕ ಹುಡುಗಿಯಿಂದನೂ ಆಸೆ ಇತ್ತು ಅವಳು ಭರತನಾಟ್ಯ ಡ್ಯಾನ್ಸರ್ ಆಗಬೇಕು ಅನ್ನೋದು. ಚಿಕ್ಕ ಹುಡುಗಿಲಿ ಕಲ್ತಿದ್ಲು, ಆಮೇಲೆ ಟೀಚರ್ ಬೇರೆ ಕಡೆ ಹೋದ್ರು ಅಂತೇಳಿ ಬಿಟ್ಬಿಟ್ಟಿದ್ಲು. ಈಗ ತಿರ್ಗಾ ಕಲಿತಿದ್ದಾಳೆ. ನೋಡಿ ಗೈಸ್, ನನ್ನ ಮಗಳೇ ರೆಡಿ ಆಗೋಳೆ. ಸಾಕಾ? ಸಾಕು. ಒಂದಷ್ಟು ಬಟ್ಟಿಕ್ಕೋ. ನನ್ನ ಮಗಳನ್ನೇ ಮೇಕಪ್ ಮಾಡಿಕೊಂಡು ಹೇಗೆ ಮಾಡ್ಕೊಂಡಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ಎಲ್ಲ ಆಯಿತು. ಜುವೆಲ್ಸ್ ಎಲ್ಲ ಅಲ್ಲೇ ಕೊಡ್ತಾರೆ, ಇನ್ನೂ ಜುವೆಲ್ಸ್ ಏನು ಕೊಟ್ಟಿರಲಿಲ್ಲ. ಡ್ಯಾನ್ಸ್ ಕ್ಲಾಸಲ್ಲೇ ಜುವೆಲ್ಸ್ ಎಲ್ಲ ಹಾಕಿ ಫೋಟೋಶೂಟ್ ಮಾಡಿ ಕಳಿಸ್ತಾರೆ. ಹಾಗೆ ಈಗ ಅಳ್ತಾ ಆಗ್ತಾಯಿದ್ದೀವಿ. ಮಕ್ಕಳು ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಪೇರೆಂಟ್ಸ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಇರುತ್ತೆ. ಹಾಗೆ ಈಗ ರೆಡಿ ಆದ್ಲು, ಅವ್ರ ಅಪ್ಪನ ಕಾಯ್ತಾಯಿದ್ರು. ಹಾಗೆ ಅವ್ರ ತಾತನೂ ಕಲಾವಿದರು, ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡು ಈಗ ನಮ್ಮನೆಯವ್ರ ಜೊತೆ ಹೊರಟ್ಲು. ಒಂದು 7-8 ಗಂಟೆಗೆ ಅಂತ ಹೇಳಿದರು. ಆದರೆ ಅಲ್ಲಿ ಹೋದ ತಕ್ಷಣ ಒಂದು 6 ಗಂಟೆಗೆ ಸ್ಟಾರ್ಟು ಅಂತ ಹೇಳಿದ್ರು. ಸರಿ ಅಂತೇಳಿ ಬೇಗ ರೆಡಿಯಾಗಿ ನಾವು ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ ಜಾತ್ರೆ ಥರ ಮಾಡಿದರು. ದೇವಸ್ಥಾನನೂ ಅಷ್ಟೇ ಹತ್ರದಲ್ಲೇ ಇರೋದು ಆ ಊರು, ಆದರೆ ನಾವು ನೋಡೇ ಇರಲಿಲ್ಲ ಆ ದೇವಸ್ಥಾನನ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಆ ದೇವಸ್ಥಾನವೂ ದೊಡ್ಡದಾಗಿತ್ತು. ನಾವು ಹೋಗೋಷ್ಟರಲ್ಲಿ ಆಗಲೇ ಒಂದು
20-30% ಡ್ಯಾನ್ಸ್ ಮುಗ್ದೇ ಹೋಗಿತ್ತು. ಇದೇ ನನ್ನ ಮಗಳು ಆಡಿದ ಡ್ಯಾನ್ಸು. ಸ್ವಲ್ಪನೇ ಹಾಕಿದ್ದೀನಿ, ಮ್ಯೂಸಿಕ್ ಎಲ್ಲ ಕಾಪಿರೈಟ್ ಬರುತ್ತೆ ಅಂತೇಳಿ. ಸಖತ್ತಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಕಾಣ್ತಿದ್ಲು. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ಸುಮಾರು ಮಕ್ಕಳು ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಒಂದೇ ಡ್ಯಾನ್ಸ್ ಕ್ಲಾಸರ ಈಗ ಎಲ್ಲನೂ ಪುಟಾಣಿ ಮಕ್ಕಳು. ಈ ಮಕ್ಕಳಂತೂ ಪುಟಾಣಿಗಿದ್ದು ಭರತನಾಟ್ಯ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಹಾಗೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನವೂ ಅಷ್ಟೇ ಸಖತ್ತಾಗಿತ್ತು. ಇದು ಮಧ್ಯ ನಿಂತಿರೋರು ಅವ್ರ ಡ್ಯಾನ್ಸ್ ಟೀಚರು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರನ್ನು ಸುಮಾರು ವರ್ಷ ಆದಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಚೆನ್ನಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಹಾಗೆ ಇದೇ ದೇವಸ್ಥಾನ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ. ಈಚೆನೇ ಹೋಗಿ ಕೈ ಮುಕ್ಕೊಂಡು ಹಾಗೆ ಗ್ರೂಪ್ ಫೋಟೋ ಎಲ್ಲ ಇಡ್ಸ್ಕೊಂಡ್ರು. ಅವನ್ನ ತೊಗೊಂಡು ಈಗ ಮನೆ ಕಡೆ ಬಂದ್ವಿ. ಹಾಗೆ ಈಗ ಫಂಕ್ಷನ್ ಎಲ್ಲ ಮುಗೀತು. ಈಗ ಮನೆ ಕಡೆ ಹೋಗ್ತಾ ಇದ್ವಿ. ನಾವು ಹೋಗೋಷ್ಟರಲ್ಲಿ ಫಂಕ್ಷನ್ ಅಂದರೆ ನನ್ನ ಮಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಲೇ ಆಲ್ಮೋಸ್ಟ್ ಮುಗ್ದೇ ಹೋಗಿತ್ತು. ಇನ್ನೊಂದು 2 ಮಿನಿಟ್ಸ್ ಏನೋ ಇತ್ತು ಅನಿಸುತ್ತೆ ಅಷ್ಟೇ. ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮುಗೀತು. ಈಗ ಮನೆ ಕಡೆ ಹೋಗ್ತಾ ಇದ್ವಿ. ಆಗಲೇ 9 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಜನ ಇತ್ತು. ಜಾತ್ರೆ ಥರ ಮಾಡಿದರು. ಫಸ್ಟ್ ಟೈಮ್ ನಾವು ಹೋಗಿದ್ದು, ಹತ್ರ ಇದ್ರೂ ಫಸ್ಟ್ ಟೈಮ್ ಹೋಗಿದ್ದು ಆ ಊರಿಗೆ. ಈಗ ಮನೆ ಕಡೆ ಹೋಗೋದಷ್ಟೇ. ನನ್ನ ಮಗಳು ತೇಜು ಎಲ್ಲಿದ್ಯಾ? ಇಲ್ಲಿದ್ದಾಳೆ ನೋಡಿ. ಈಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳೋದಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.